ಹಾಯ್ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಹಸ್ಬೆಂಡ್ಗೆ ಊಟ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಸ್ವಲ್ಪ ಸ್ಪೆಷಲ್ ಆಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಹಾಗೆ ಇವತ್ತಿನ ಒಂದು ವ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ ಏನು ಟೈಮ್ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಪ್ಪಿಂಗ್ ಆಗಾಗ ತೆಗೆದಿಟ್ಕೊಂಡಿದ್ದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಆನಂತರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ಹಸ್ಬೆಂಡ್ಗೆ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಕೊಂಡು ಬ್ಯಾಗ್ ರೆಡಿ ಇದೆ. ಸೊ ತೊಗೊಂಡು ಹೋಗ್ಬಿಟ್ಟು ಕೊಟ್ಟು ಆನಂತರ ಒಂದು ಸ್ಪೆಷಲ್ ಆರ್ಡ್ರ್ ಬಂದಿದೆ. ಏನಂತಂದರೆ, ನಾನೇ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡು ಅವರಿಗೆ ಕುರ್ತಿಗಳನ್ನ ಹೊಲ್ಕೊಡ್ಬೇಕಂತ ಕೊಟ್ಟು ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಜಯನಗರ ಹೋದರೆ ಅಲ್ಲಿ ಒಳ್ಳೆ ಕಾಟನ್ ಆಗಿರ್ಬೋದು, ಎಲ್ಲ ಫ್ಯಾಬ್ರಿಕ್ಗಳು ಸಿಗುತ್ತೆ. ಸೊ ನೋಡಿಕೊಂಡು ಯಾವುದು ಓಕೆ ಅನಿಸುತ್ತೆ ಅದನ್ನೆಲ್ಲ ಒಂದು ಕೊಟೇಶನ್ ತೊಗೊಬಂದ್ಬಿಡ್ತೀನಿ, ಎಷ್ಟು ರೇಟು ಏನು ಎತ್ತ ಅಂತ ಅವ್ರು ತೊಗೊಬರಕ್ಕೆ ಹೇಳಿದ್ದಾರೆ. ಸೊ ತೊಗೊಬಂದು ಅನಂತರ ನೋಡೋಣ ಯಾವ ಥರ ಇರ್ತಿದ್ದ ದಿನ ಅಂತ ಬಿಟ್ಟು ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮನ್ವಿತನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವ್ನು ಇಟ್ಕೊಳ್ಳೋದೇ ಟೈಮ್ ಆಗುತ್ತೆ, ನನಗೆ ಅವ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಹಾಗೆ ಅವರಿಗೆ ಕಾಟನಲ್ಲಿ ಬೇಕಂತ ಹೇಳಿದ್ದಾರೆ. ನೋಡೋಣ ಕಾಟನಲ್ಲಿ ಯಾವ ಥರ ಸಿಗುತ್ತೆ ಅಂತ ಹೋಗ್ಬಿಟ್ಟು ರೇಟು ಆಮೇಲೆ ಹೇಗೆ ಬಟ್ಟೆ ಹೇಗಿದೆ ಎಲ್ಲ ನೋಡಿಕೊಂಡು ಬರೋಣ ಅಂತ. ಇವಾಗ ನೋಡ್ಕೊಬಂದ್ಬಿಟ್ರೆ ಅವರಿಗೆ ಹೇಳಿದಾಗ ಹೋಗಿ ಪಟ್ಟಂತ ತಂದುಬಿಟ್ಟು ನಾನು ಅವರಿಗೆ ಅವರಿಗೆ ಸ್ವಲ್ಪ ಬಟ್ಟೆಗಳನ್ನ ತಂದು ತೋರಿಸಿ ತೊಗೊಂಡು ಹೋದರೆ ಆಯಿತು. ಸೊ ಇವತ್ತಿನ ದಿನ ಈ ಥರ ಇತ್ತು. ಐ ಹೋಪ್ ಇಷ್ಟ ಆಗುತ್ತೆ ವಿಡಿಯೋ ಅನ್ಕೊಂಡಿದ್ದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂಡಲೇ ಒಂದ್ಸರಿ ಮಾಡ್ಕೊಂಡ್ರೆ ಸಾಕು, ಪದೇ ಪದೇ ಕ್ಲಿಕ್ ಮಾಡಬೇಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ. ಅನ್ಸಬ್ಸ್ಕ್ರೈಬರ್ ಆಗುತ್ತೆ, ಒಂದ್ಸರಿ ಮಾಡಿದರೆ ಸಾಕು. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಹಸ್ಬೆಂಡ್ಗೆ ಇವತ್ತು ರೈಸ್ ಬಾತ್ ಮಾಡ್ಕೊಂಡಿದ್ದೆ. ಅದು ಯಾವ ರೈಸ್ ಬಾತ್ ಅಂತಂದರೆ ಕ್ಯಾಪ್ಸಿಕಮ್ ಬಾತ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಸಖತ್ತಾಗಿ ಬಂದಿದೆ. ಹೋಗಿ ಕೊಟ್ಟು ಅವ್ರನ್ನ ಕೇಳಿದೆ, ಹೋಗ್ಬರ್ತೀನಿ ಜಯನಗರ ಅಂತ. ಸೊ ಓಕೆ ಅಂತ ಹೇಳಿದ್ದಾರೆ. ಸ್ವಲ್ಪ ಮಳೆ ಬರೋ ಥರ ಕೂಡ ಇದೆ. ಸ್ವಲ್ಪ ಅಂಬ್ರೆಲ್ಲ ಎಲ್ಲ ತೊಗೊಂಡು ಸ್ವಲ್ಪ ಮನ್ವಿತನ ಕೋಲ್ಡ್ ಬೇರೆ ಇದೆ ಮನ್ವಿತಿಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಔಟ್ಫಿಟ್ ಈ ಥರ ಇದೆ, ಜೀನ್ಸ್ ಆ್ಯಂಡ್ ಟಾಪ್ ಹಾಕಿದ್ದೀನಿ. ಮನ್ವಿತು ಕೂಡ ಈ ಥರ ಹಾಕಿದ್ದೀನಿ. ಸೊ ನಾನು ಮೊನ್ನೆ ಬರ್ಡೇಗೆ ಹಾಕಿರೋದೇ ಇದು ಜೀನ್ಸ್ ಪ್ಯಾಂಟ್ ಆ್ಯಂಡ್ ಟಾಪು. ಸುಮ್ಮನೆ ಇನ್ನೊಂದು ಸರಿ ವಾಶ್ ಮಾಡಿದ್ದೀನಿ ಅಂತ ಇದನ್ನೇ ಹಾಕೊಂಡಿದ್ದೀನಿ. ಸೊ ಡೋಂಟ್ ಮೈಂಡ್, ಏನು ಅನ್ಕೋಬೇಡಿ. ಸೊ ಓಕೆ, ಬನ್ನಿ ಹೋಗೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಇವತ್ತು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬಾತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ. ಏನಿಲ್ಲ, ರುಬ್ಬಾಕಿದ್ದಷ್ಟೇ ಮಸಾಲೆಗಳನ್ನ, ಜಾಸ್ತಿ ಏನು ಹೆವಿ ಮಸಾಲ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಲೈಟ್ ಮೆಲ್ಟ್ ಆಗಿದೆ. ಸೊ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ಇದು ಕ್ಯಾಪ್ಸಿಕಮ್ ರೈಸ್ ಬಾತ್ ಸಕ್ಕತ್ತಾಗಿ ಕಾಣ್ತಾ ಇದೆ. ಒಳ್ಳೆ ಫ್ಲೇವರ್ ಗೊತ್ತಾ, ಇವಾಗೆಲ್ಲ ನಾನ್ ವೆಜ್ ಬಿರಿಯಾನಿ ಮಾಡ್ಕೊ ತಿಂತಾರಲ್ಲ, ಸೊ ಆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಹಾಕಿರೋದಕ್ಕೆ ಯಾವ ಥರ ಬರ್ತಾ ಇದೆ ಅನಿಸುತ್ತೆ. ಸೊ ಬನ್ನಿ ಇವಾಗ ಹಸ್ಬೆಂಡ್ಗೆ ಪ್ಯಾಕ್ ಮಾಡಿಕೊಂಡು ಬಾಕ್ಸ್ ತೊಗೊಂಡು ಹೋಗೋಣ. ಸೊ ಆ್ಯಕ್ಚುಲಿ ಅವರಿಗೆ ಸೌತೆಕಾಯಿ ಆ್ಯಕ್ಚುಲಿ ಇರಲಿಲ್ಲ. ಸೌತೆಕಾಯಿ ಇದ್ದರೆ ತುಂಬ ಚೆನ್ನಾಗಿರೋದು. ಇದಕ್ಕೆ ಎಲ್ಲಾದರೂ ಅಂಗಡಿಗೆ ಸಿಕ್ಕರೆ ತೊಗೊಂಡು ಹೋಗ್ತೀನಿ, ಅಲ್ಲೇ ಚಾಪ್ ಮಾಡ್ಕೊಳ್ತಾರೆ ಅವರು. ಸೊ ಹೋಗಿ ಅವ್ರ ಮೇಡಮ್ ಕೂಡ ಇರ್ತಾರೆ. ಸೊ ಅವ್ರಿಗೆ ಕೂಡ ಸ್ವಲ್ಪ ಹಾಕ್ತೀನಿ ನಾನು, ಯಾವಾಗ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಫುಡ್ನೇ ಹಾಕ್ತೀನಿ. ಒಟ್ಟಿಗೆ ಕುಟ್ಕೊಂಡು ಊಟ ಮಾಡ್ತಾರಲ್ವ, ಸೊ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾರೆ ಅಂತ. ಓಕೆ, ಕ್ಯಾಪ್ಸಿಕಮ್ ಹೋಗಿಲ್ವಲ್ಲ, ಕಲರು ಫುಲ್ ರೆಡ್ ಇದೆ. ಬಟ್ ನಿಮಗೆ ಮೊಬೈಲಲ್ಲಿ ನಾನು ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ರಿಂದ ನಿಮಗೆ ಯಾವ ಥರ ಕಾಣ್ತಾ ಇದೆ ಗೊತ್ತಿಲ್ಲ. ಚೆನ್ನಾಗಿ ಕಲರ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ದೊಡ್ಡ ಬಾಕ್ಸ್ ಇದು, ನಿಮಗೆ ಯಾವ ಥರ ಕಾಣುತ್ತೆ ಅಂತ ಗೊತ್ತಿಲ್ಲ. ಸುಮಾರು ದೊಡ್ಡ ಬಾಕ್ಸ್ ಥರನೇ ಇದೆ. ಹಸ್ಬೆಂಡಿಗೆ ಊಟ ಕೊಟ್ಟು ನಾವು ಜಯನಗರ ಬಂದ್ವಿ. ಸೊ ಬಂದಾಗ ಸುಮಾರು 1 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಬಂದು ಸ್ವಲ್ಪ ಎಲ್ಲ ಸರ್ಚ್ ಮಾಡಿದೆ, ಬಟ್ ಬೇರೆ ಏನು ತೊಗೊಳೋಕ್ಕೆ ಹೋಗಿಲ್ಲ, ಬೇರೆ ನೋಡೋಕ್ಕೂ ಹೋಗಿಲ್ಲ ಕೂಡ. ಸೊ ನಾನೇನು ಬಂದಿರೋದು ಇದ್ರ ಏನೋ ಬೋಟಿ ಕಲೆಕ್ಷನ್ಸ್ ಇರುತ್ತಲ್ವ, ಸೊ ಸ್ಟಿಚಿಂಗ್ ಐಟಮ್ಸ್ ಇರುತ್ತಲ್ವ, ಸೊ ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಮನೆ ಕರ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ಸ್ಟಾರ್ಟ್ ಮಾಡಿದೆ ನಾನು. ಒಂದು ಅಂಗಡಿ ತುಂಬ ಚೆನ್ನಾಗಿದೆ ಅಲ್ಲಿ ಜಯನಗರದಲ್ಲಿ, ಕಾರ್ನರ್ ಅಂಗಡಿ.
ಮೇಲ್ಗಡೆ ಬಂದ್ಬಿಟ್ಟು ಕುರ್ತಿ ಐಟಮ್ಸ್ ಏನಿದೆ ಸೊ ಎಲ್ಲ ಸಿಗುತ್ತೆ. ಕುರ್ತಿಗೆ ಏನೇನು ಬೇಕು, ಡಿಸೈನರ್ ಬಟ್ಟೆ ಆಗಿರ್ಬೋದು, ಕುಂದನ್ ವರ್ಕ್ ಬಟ್ಟೆ ಆಗಿರ್ಬೋದು, ಕಾಟನ್, ಸಿಲಿಕಾನ್, ಈ ಥರ ಸಿಕ್ಕಾಪಟ್ಟೆ ಹಾಗೆ ನೋಡಿಕೊಂಡು ಒಂದು ರೇಟ್ ಹೇಗೆ ಆಮೇಲೆ ಬಟ್ಟೆ ಎಲ್ಲ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿತ್ತು ಬಟ್ಟೆಸ್ ಎಲ್ಲ. ಸೊ ಲಾಸ್ಟಲ್ಲಿ ನಾನು ಫೋಟೋಸ್ ಹಾಕ್ತೀನಿ ನೋಡಿ. ವಿಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಸುಮ್ಮನೆ ಯಾಕೆ ರಿಸ್ಕು, ಬೈತಾರೆ ಕೆಲವೊಬ್ಬರು ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಅಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಫೋಟೋಸ್ ತೊಗೊಂಡೆ. ನಾನು ಅವ್ರು ಕೇಳಿ ತೊಗೊಂಡೆ, ಫೋಟೋಸ್ ತೊಗೋಬೋದಾ ಸ್ವಲ್ಪ ಯಾರಿಗೆ ಬೇಕಲ್ಲ ಅವ್ರಿಗೆ ತೋರ್ಸೋಕ್ಕೆ ಅಂತ ಹೇಳಿ ಸರಿ ಅಂತಂದರು. ಫೋಟೋಸ್ ತೊಗೊಂಡು ಆನಂತರ ಒಂದು ಕೊಟೇಶನ್ ಥರ ರೇಟೆಲ್ಲ ಕೇಳ್ಕೊಂಬಂದೆ. ಇಲ್ಲೇ ಫಸ್ಟ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಬ್ಲೌಸ್ಗೆ ಲೈನಿಂಗ್ ಬಟ್ಟೆ ಆಗಿರ್ಬೋದು, ಬ್ಲೌಸ್ ಪೀಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಕುರ್ತಿ ಐಟಮ್ಸು, ಅದ್ರದ್ದು ಲೈನಿಂಗ್ಸು, ಇದೆಲ್ಲ ಲೈನಿಂಗು ಫಸ್ಟ್ ಕಾಣ್ತಿರೋದು. ಸೊ ನೆಕ್ಸ್ಟು ಬಂದುಬಿಟ್ಟು ಎಲ್ಲ ಫುಲ್ಲು ನೋಡಿ, ಇದೆಲ್ಲ ಕುರ್ತಿಗಳಿಗೆ ಏನೇನು ಬೇಕಲ್ವ, ಕಾಟನ್ನು ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ನನಗೂ ಅನ್ನಿಸ್ತು ಒಂದು ಸರಿ ನಾನು ತೊಗೊಂಡು ಲಾಂಗ್ ಗೌನ್ ಥರ ಹೊಲ್ಕೊಬೇಕು ಅಂತ. ಸೊ ಇವಾಗ ನನಗೆ ಆರ್ಡ್ರ್ ಬಂದಿರೋದು ಕೂಡ ಅದನ್ನೇ, ಲಾಂಗ್ ಗೌನ್ ಆ್ಯಂಡ್ ಕುರ್ತಿ ಟೈಪ್ ಅಂತ. ಸೊ ಬರೀ ಪ್ಯಾಂಟ್ ಇಲ್ಲ, ಸೊ ಬರೀ ಕುರ್ತಿ ಟಾಪ್ ಅಂತ ಹೇಳಿ. ಸೊ ಈ ಥರ ಇತ್ತು. ಸಖತ್ತಿದ್ದು ಮಾತ್ರ ಎಲ್ಲ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಪ್ಲೇನ್ಸ್ ಇತ್ತು, ಡಿಸೈನರ್ ಇತ್ತು, ಕಾಟನ್ನಲ್ಲಿ ಪ್ರಿಂಟೆಡ್ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಆನಂತರ ಬಂದ್ವಿ. ಸೊ ಹಾಗೆ ಇಲ್ಲಿ ಬಂದುಬಿಟ್ಟು ಮನ್ವಿತ್ ನಾನು ಇಬ್ಬರು ಜ್ಯೂಸ್ ಕುಡ್ಕೊಂಡು, ಹಾಗೆ ಇವನಿಗೆ ಏನು ಬೇಕಂತ ಬ್ರೆಡ್ ಟೋಸ್ಟರ್ ಬೇಕಂತ ಮೊನ್ನೆ ಅಷ್ಟೇ ನಾವು ಬರ್ಗರ್ ತಿಂದಿದ್ವಿ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದ ಒಂದು ಬರ್ಗರ್ ತಿಂದಿದ್ದೆ, ಆಮೇಲೆ ನಾವು ಸ್ಯಾಂಡ್ವಿಚ್ ತಿಂದಿದ್ವಿ. ಸೊ ಮತ್ತೆ ಬೇಕು ಅಂತ ಇದ್ದ, ಹಾಗೆ ಒಂದು ಚಿಕ್ಕದೊಂದು ಚೀಸ್ ಸ್ಯಾಂಡ್ವಿಚ್ ತೊಗೊಂಡು ತಿನ್ಕೊಂಡು ಬಂದ್ವಿ. ಅದು ಯಾವುದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಅಂದರೆ ಇವು ತಿನ್ನುವಾಗ ಸುಮ್ಮನೆ ಇರಲ್ಲ ಮನು, ಆ ಥರ ಮಾಡ್ತಿರ್ತಾನೆ. ಅದರ ಲಾಸ್ಟಲ್ಲಿ ಬರೋವಾಗ ಒಂದು ಜ್ಯೂಸ್ ಬಾಟ್ಲು ಬೇರೆ ಬೇಕಂತ ಅಂದ, ಜ್ಯೂಸ್ ಕೊಡಿಸ್ಕೊಂಡು ಆಮೇಲೆ ಅವನಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಎಲ್ಲ ಆಗಿತ್ತು. ಜ್ವರ ಕೂಡ ಬಂದಿತ್ತು ರೀಸೆಂಟ್ಲಿ, ಒಂದು 2 ಡೇಸ್ ಬ್ಯಾಕು ಲೈಟಾಗಿತ್ತು ಜ್ವರ. ಅದೇ ಕಫ ಕೋಲ್ಡ್ ಆದರೆ ಮಕ್ಕಳಿಗೆ ಸಡನ್ನಾಗಿ ಜ್ವರ ಕೂಡ ಬಂದೇ ಬರುತ್ತೆ, ಅದು ವೈರಲ್ ಫೀವರ್ ಥರ ಬಂದಿತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಬೇಡ ಅಂತಲೇ ಇದ್ದೆ, ಬಟ್ ಅವನು ತುಂಬ ಹಠ ಮಾಡ್ದೆ ಅಂತ ಹೇಳಿ ಕೊಡಿಸ್ದೆ. ಸೊ ಹಾಗೆ ನೋಡಿಕೊಂಡು ಜಯನಗರ ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಸೊ ಮತ್ತೆ ಏನೂ ತೊಗೊಂಡಿಲ್ಲ. ಆಮೇಲೆ ನೀವು ಬೈತೀರ, ಏನು ಮೇಡಮ್ ಕೋಲ್ಡ್ ಕಫ ಅಂತೀರ ಮತ್ತು ಐಸ್ ಕ್ರೀಮ್ ಕೊಡಿಸಿದ್ದೀರಾ ಅಂತ. ಬಟ್ ಹೇಗೆ ಮಕ್ಕಳು ಅಂತ ಅಂದರೆ ನಿಮಗೆ ಅನುಭವ ಆಗೇ ಆಗಿರುತ್ತೆ. ಮನ್ವಿತ್ ಯಾವುದಕ್ಕೂ ಅಷ್ಟೊಂದು ಹಠ ಮಾಡ್ತಿರಲ್ಲ. ಇತ್ತೀಚೆಗಂತೂ ಐಸ್ ಕ್ರೀಮ್ ಅಂದರೆ ಅಷ್ಟು ಆಸೆ ಮಾಡ್ತಾನೆ, ಅಳ್ತಾನೆ ಕೊಡಿಸಿಲ್ಲ ಅಂತಂದರೆ ಬಿದ್ದು ರೋಡಲ್ಲೇ ಕೂಡ ಅಳ್ತಾನೆ. ಆ ಥರ ಅನಿಸ್ತು. ಅದೇ ಟೈಮಲ್ಲಿ ಹಸ್ಬೆಂಡು ವಿಡಿಯೋ ಕಾಲ್ ಕೂಡ ಮಾಡಿದರು, ಸರಿಯಾಗಿ ಕೂರಿಸ್ಕೊಂಡೆ. ನೆಕ್ಸ್ಟು ಒಂದು ನನ್ನದೇ ಸೀರೆಗೆ ನಾನು ಗುಚ್ಚ ಹಾಕ್ಕೊಳ್ತಾ ಇದ್ದೀನಿ. ನಾ ಸಿಂಪಲ್ ಗುಚ್ಚ, ನಂಗೆ ಗುಚ್ಚ ಹಾಕೋಕ್ಕೆ ಬರಲ್ಲ. ಸೊ ನಾನು ಸಿಂಪಲ್ಲಾಗಿ ಒಂದು ಈ ಥರ ಬೇಬಿ ಕುಚ್ಚು ಹಾಕ್ತಾಯಿದ್ರಿ. ಸೊ ನನಗೆ ಹಾಕೋ ಐಟಮ್ ಕೂಡ ನನ್ನ ಕಡೆ ಇರಲಿಲ್ಲಾಗಿತ್ತು. ನಾವು ಹೇಗೋ ಒಂದು ಸರ್ಕಸ್ ಮಾಡಿಬಿಟ್ಟು ಹಾಕ್ಕೊಳ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಸಖತ್ತು ಏನೋ ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು ಆ ಸೀರೆಗೆ. ಆಮೇಲೆ ಅದು ಆ ಸ್ಟೋನ್ಗೆ ಆಮೇಲೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಫೈನಲಿ ಈ ಥರ ಒಂದು ಗುಚ್ಚನ್ನ ಹಾಕ್ತಾಯಿದ್ದೀನಿ. ಹಸ್ಬೆಂಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀ ಎಲ್ಲ ಸೀರೆಗೆ ಹಾಕ್ಕೊಬಿಡು ಅಂತ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಹಾಕೋಕ್ಕೆ ಎಷ್ಟು ಟೈಮ್ ಬೇಕು. ಆ್ಯಂಡ್ ಥ್ರೆಡ್ ತರೋದಾಗಿರ್ಬೋದು, ಅದು ಫೋಲ್ಡ್ ಮಾಡಿ ಆಮೇಲೆ ಒಂದು ಸ್ವಲ್ಪನೂ ಅದು ಒಂದು ದಾರ ಕೆಳಗಡೆ ಗುಂಜ್ತಂದರೆ ಆಯಿತು, ಎಲ್ಲನೂ ಮುಲ್ಡೆ ಆಗ್ಬಿಡುತ್ತೆ. ಸೊ ಆ ಥರ. ಆಮೇಲೆ ಈ ಒಂದು ಥ್ರೆಡ್ ಏನಿದೆ ಅಲ್ಲ, ಸೊ ಅದು ಇದು ಗಂಟು ಹಾಕೋದು, ಆ ಥ್ರೆಡ್ ಬಂದುಬಿಟ್ಟು ಲಾಸ್ಟು ಒಂದು 3 ವರ್ಷದ ಹಿಂದೆ ನಾನು ಗುಚ್ಚ ಹಾಕಿ ಕಲಿಬೇಕು ಅಂತ ಹೇಳಿ ತಂದು ಇಟ್ಕೊಂಡಿರೋದು. ಬಟ್ ಆಗಲೇ ಇಲ್ಲ. ನನಗೆ ಇಂಟ್ರೆಸ್ಟ್ ಇದ್ದರೆ ನಾನು ಯಾವ್ದಾರು ಮಾಡ್ತೀನಿ, ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಯಾವುದೂ ಕೂಡ ಮಾಡಲ್ಲ. ಸಖತ್ತಾಗಿ ಕಾಣ್ತಾಯಿತ್ತು. ನಿಮಗೆ ಯಾವ ಥರ ಕಾಣ್ತಾಯಿತ್ತು ಅಂತ ಕಮೆಂಟ್ ಬಾಕ್ಸಿಗೆ ತಿಳಿಸಿ ದಯವಿಟ್ಟು, ಓಕೆನಾ. ಹಾಗೆ ನೆಕ್ಸ್ಟು ನನ್ನ ಸೀರೆಗಳಂದರೆ, ನನ್ನ ಸೀರೆಗಳು ಯಾವುದ್ರಲ್ಲೂ ಗುಚ್ಚ ಇಲ್ಲ, ನೀವು ನಂಬಲ್ಲ. ನನಗೆ ಈ ಥರ ಎಲ್ಲ ಗುಚ್ಚ ಹಾಕ್ಸ್ಕೊಳ್ಳೋದು ಜಾತ್ರೆ ಟೈಪ್ ಆಗೋದು ನಂಗೆ ಇಷ್ಟನೇ ಆಗೋಲ್ಲ. ಬಟ್ ಗುಚ್ಚ ಹಾಕೊಂಡವರೆಲ್ಲ ಜಾತ್ರೆ ಟೈಪ್ ಅಂತ ಹೇಳೋಕ್ಕೆ ನನಗೆ ರೈಟ್ಸ್ ಇಲ್ಲ, ಯಾಕಂದರೆ ಅವ್ರವ್ರ ಇಷ್ಟ ಅದು. ಬಟ್ ನನಗೆ ಜಾತ್ರೆ ಟೈಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿಲ್ಲ, ಅಷ್ಟೇನು ಹಾಕ್ಕೊಂಡಿಲ್ಲ. ಇದೊಂದು ಸೀರೆಗೆ ಹಾಕ್ಕೋಬೇಕನ್ನಿಸ್ತು, ಹಾಕ್ಕೊಂಡೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ನಂತರ ಇವತ್ತಿನ ವ್ಲಾಗ್ ಫುಲ್ ನೋಡಿ, ಅಲ್ಲಿಂದ ಜಯನಗರದ ಬಂದು ಇದೆಲ್ಲ ವರ್ಕ್ ಮಾಡಿ ಆನಂತರ ಮತ್ತೆ ನಾವು
ಒಂದು ಕಡೆ ಹೋಗಿದ್ವಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗಿದ್ವಲ್ಲ, ಸೊ ಏನು ಅಂದರೆ ಏನೂ ತಿಂದಿರಲಿಲ್ಲ. ಅಲ್ಲಿ ಬಂದಮೇಲೂ ಒಂದು ವೀಕ್ ಟೈಮ್ ಇದ್ದರೂ ನಾವು ಏನೂ ತಿಂದಿರಲಿಲ್ಲ. ಸೊ ಹಸ್ಬೆಂಡೇ ಕರ್ಕೊಂಡೋಗಿ ಮನ್ವಿತ್ ಯಾವಾಗಲೂ ಪಿಜ್ಜಾ ಅಂತ ಇರ್ತಿದ್ದ. ನೀವೆಲ್ಲ ಅಂದ್ಕೊತಿರ್ಬೋದು ಏನು ಮಕ್ಳಿಗೆ ಇಷ್ಟೊಂದು ಜಂಕ್ ಫುಡ್ ಕೊಡ್ತಾ ಇದ್ದಾರೆ ಅಂತ. ಬಟ್ ನಾವು ಡೈಲಿ ತಿನ್ನಿಸಲ್ಲ, ವೀಕ್ಲಿನೂ ತಿನ್ನಿಸಲ್ಲ, ತಿಂಗಳಿಗೆ ಒಂದು ಸರಿ ಇಲ್ಲಾಂತ 2 ತಿಂಗಳಿಗೆ ಒಂದು ಸರಿ ಈ ಥರ ಹೆವಿ ಫುಡ್ ಇರೋದನ್ನ, ಅಂದರೆ ಅವನು ಇಷ್ಟಪಟ್ಟಿರೋದನ್ನ ಕೊಡ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ಅವನು ಪಿಜ್ಜಾ ಅಂತ ಐತೆ. ಲಾಸ್ಟ್ ಟೈಮ್ ಅದೇ ಹೇಳಿದ್ನಲ್ಲ, ಬರ್ಗರ್ ತೊಗೊಬಂದಿದ್ರು. ಬರ್ಗರ್ ತಿಂದ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ. ಅದು ಗೊತ್ತಾಗ್ಬಿಡುತ್ತೆ ಅವನಿಗೆ ಇದು ಪಿಜ್ಜಾ ಹೌದೋ ಅಲ್ವೋ ಅಂತ. ಅವನೇ ತೊಗೊಬೇಕು, ಅವನೇ ತಿನ್ನಬೇಕು. ಸೊ ನೋಡ್ತಿರ್ಬೋದು ನೀವು ಯಾವ ಥರ ಮಾಡ್ತಾನೆ ಅಂತ. ಬಟ್ ಅವ್ನು ಏನೇ ತಿಂದರೂ ದಪ್ಪ ಆಗಲ್ಲ. ಅದು ಬೇರೆ ಪ್ರಶ್ನೆ. ನಾವೇನು ಅಂದ್ಕೊಳ್ತೀವಿ ಏನಾದ್ರು ತಿಂದರೆ ದಪ್ಪ ಆಗ್ತಾನೆ, ಚೆನ್ನಾಗ್ತಾನೆ ಅಂತ. ಬಟ್ ಅವನಿಗೆ ಅದೆಲ್ಲ ಇಲ್ಲ. ಪಿಜ್ಜಾ ಅಂದರೆ ಅವನಿಗೆ ಚೀಸ್ ಇಷ್ಟ ಅಷ್ಟೇ, ಬೇರೆ ಏನೂ ಅಲ್ಲ. ಪಿಜ್ಜಾ ಮೇಲೆ ಹಾಕಿರ್ತಾರಲ್ಲ ಚೀಸು, ಅದಿಷ್ಟಪಡ್ತಾನೆ ಬಿಟ್ಟರೆ ಬೇರೆ ಏನು ಅಷ್ಟೊಂದು ಇಷ್ಟಪಡ್ತೀನಲ್ಲ ಅವ್ನು. ನಾನು ಅದು ಹಾಲಿಂದ ಮಾಡಿರೋದಲ್ವ ಚೀಸ್ ಅಂತ ಹೇಳಿಬಿಟ್ಟು ಕೊಡ್ತೀವಿ, ಅದೇನು ಡೇಂಜರಸ್ ಅಲ್ಲ ಅಂತ. ಬಟ್ ಎಲ್ಲದರಲ್ಲೂ ಎಲ್ಲ ಡೇಂಜರಸ್ ಇದ್ದೇ ಇರುತ್ತೆ. ಯಾವುದರಲ್ಲೂ ಯಾವುದೂ ಹೀಗೆ ಹಾಗೆ ಅಂತ ಹೇಳೋ ಹಾಗೆ ಇಲ್ಲ. ನಂತರ ಈ ಹರಿ ಸ್ಯಾಂಡ್ವಿಚ್ ಅಂತ ಹೇಳಿದ್ದು ಹೊಸದಾಗಿರೋದು. ಸೊ ಅಲ್ಲಿ ಸ್ಪೆಷಲ್ ಆಗಿರೋದು ಏನು ಹೇಳ್ತಾರೆ ಅದಕ್ಕೆ, ಸ್ಯಾಂಡ್ವಿಚ್, ಸ್ಪೆಷಲ್ ಹರಿ ಸ್ಪೆಷಲ್ ಸ್ಯಾಂಡ್ವಿಚ್. ಸೊ ಅದನ್ನು ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಅದು ಕೂಡ ಸಖತ್ತಾಗಿತ್ತು. ತಿಂದ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಕೆಲವೊಂದಿಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಹಾಕ್ಸಿದ್ರು, ಮೇಡಮ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಬಟ್ ನಮ್ಮದು ಹೇಳಬೇಕಂತ ಅಂದರೆ ಫಸ್ಟು ನಮಗೆ ಪರಿಚಯ ಇತ್ತು. ಆ್ಯಕ್ಚುಲಿ ನಾವು ರಿಲೇಷನ್ಸ್, ದೂರದಿಂದ ರಿಲೇಷನ್ನು ಪರಿಚಯ ಇತ್ತು. ನಾವಿಬ್ಬರು ಸುಮಾರು ಸರಿ ಮಾತಾಡಿದ್ದೀವಿ. ಬಟ್ ಒಂದು ಕಡೆಯಿಂದ ಪ್ರಪೋಸಲ್ ಬಂತು ಅಪ್ಪಂಗೆ. ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ಈಗ ಬೇಡ ಮಾಡೋದು, ಚಿಕ್ಕವಳಿದ್ದಾಳೆ ಅಂದರೆ 21 ಇಯರ್ಸು, 22, 23 ಮಾಡೋಣ ಅಂತಲೇ ಇದ್ದರು. ಸೊ ನಂತರ ಒಂದು ಪ್ರಪೋಸಲ್ ಬಂತು. ಆ್ಯಕ್ಚುಲಿ ಆ ಪ್ರಪೋಸಲ್ ತಂದವ್ರು ಇದ್ದಾರಲ್ಲ, ಸೊ ಅವರು ಮೇನ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಯಾರ ವಿಷಯಕ್ಕೂ ಹೋಗೋರಲ್ಲ, ಯಾವ ಸಂಬಂಧನೂ ಮಾಡೋಸರೋ ಅಲ್ಲ. ನನ್ನ ಮಗಳಿಗೆ ಒಂದು ಸಂಬಂಧ ತಂದಾನಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಅಪ್ಪ ನೋಡಿದಂಗೆ. ಸೊ ಫಸ್ಟ್ ನಾವಿಬ್ಬರು ಮಾತಾಡ್ಕೊಂಡಿದ್ವಿ. ನಮ್ಮ ಮಧ್ಯೆ ಏನೂ ಇರಲಿಲ್ಲಾಗಿತ್ತು. ಸುಮ್ಮನೆ ಕ್ಯಾಶುವಲಾಗಿ ರಿಲೇಷನ್ಸ್ ಆ್ಯಂಡ್ ಫ್ರೆಂಡ್ ಥರ ಮಾತಾಡ್ಕೊಂಡಿದ್ವಿ ಅಷ್ಟೇ. ನಮ್ಮ ಕಡೆಯಿಂದ ಪ್ರಪೋಸಲ್ ಹೋದಾಗ ನಾವಿಬ್ಬರು ಮಾತಾಡಿದ್ದದೇ. ಮನೇಲಿ ಹೇಗೆ ಒಪ್ತಾರೆ, ಓಕೆ ಪರವಾಗಿಲ್ಲ. ನನಗೆ ಥಾಟ್ಸೇ ಇರಲಿಲ್ಲ ಮದುವೆ ಆಗಬೇಕು ಆ ಥರ ಅಂತ ಹೇಳಿ. ಸುಮ್ಮನೆ ಮಾತಾಡ್ತಿದ್ದಷ್ಟೇ. ಹಲೋ, ಹಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ತಿಂಡಿ ಆಯಿತಾ, ಊಟ ಆಯ್ತು ಅಂತ ಮಾತಾಡ್ತಿದ್ವಿ. ನಂತರ ಏನಾಯಿತು, ಆಮೇಲೆ ನಾವಿಬ್ಬರು ಹಿಂಗೆ ಪ್ರಪೋಸಲ್ ಹೋಗುತ್ತೆ ಹಂಗೆ ಹಿಂಗೆ ಅಂತ. ಸರಿ, ಓಕೆ, ಜಾತಕ ಬರಬೇಕು. ಜಾತಕ ಬಂದಾದಮೇಲೆ ನಮ್ಮದು ಮನೇಲಿ ಒಪ್ಪಿ ಆದಮೇಲೆ ಎಲ್ಲರೂ ಓಕೆ ಆದಮೇಲೆ, ಓಕೆ ನನಗೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ ನಾನು ಹೇಳಿದ್ದು. ಸರಿ ಅಂತ ಹೇಳಿಬಿಟ್ಟು ಇಬ್ಬರೂ ಏನು ಮಾತಾಡ್ಕೊಂಡು ಅದ್ರ ಬಗ್ಗೆ ಏನೂ ಡಿಸ್ಕಸ್ ಮಾಡಿರಲಾಗಿತ್ತು. ಮನೇಲೆಲ್ಲ ಒಪ್ಪಿಗೆ ಕೊಟ್ಟು ಅಪ್ಪ ಹಿಂಗೆ ಹೇಳಿದರು. ಸರಿ, ನನಗೂ ಓಕೆ ಅಂತ ಅಂದೆ. ಅವ್ರ ಕಡೆಯೂ ಎಲ್ಲ ಓಕೆ ಆಯಿತು. ಎಲ್ಲ ಓಕೆ ಆಗಿ ಎಂಗೇಜ್ಮೆಂಟ್ ಕೂಡ ಆಯಿತು. ಎಂಗೇಜ್ಮೆಂಟ್ ಆಗಿ 6 to 7 ಮಂತ್ ಆದಮೇಲೆ ನಮ್ಮ ಮದುವೆ ಕೂಡ ಆಯಿತು. ಇಷ್ಟೊಂದು ನಮ್ಮ ಲವ್ ಸ್ಟೋರಿ ಅಂತ ಏನಿಲ್ಲ, ಫ್ರೆಂಡ್ ಆಗಿರೋದು ಫಸ್ಟು. ಆನಂತರ ಮನೆಯಲ್ಲಿ ಬೇರೆ ಕಡೆಯಿಂದ ನಮಗದು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಪ್ರಪೋಸಲ್ ಹೋಗುತ್ತೆ ಅಂತ. ಆ್ಯಕ್ಚುಲಿ ಹಸ್ಬೆಂಡ್ ಹೇಳಿರಬೇಕು, ಈ ಥರ ಊರಲ್ಲಿ ಒಂದು ಹುಡುಗಿ ಇದ್ದಾಳೆ ಹಂಗೆ ಹಿಂಗೆ ಅಂತ. ಅವರಿಂದ ಹೀಗಾಗಿ ಪ್ರಪೋಸಲ್ ಹೋಗಿರೋದು ಅಷ್ಟೇ. ಓಕೆನಾ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ನಾನು ಈ ಲಿಂಕ್ನ ನಾನು ಫೇಸ್ಬುಕ್ಕಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ಅವ್ರಿಗೆ ಯಾರಿಗಾರು ಡೌಟ್ ಇದೆ ಅದು ನೋಡ್ಕೋತಾರೆ ಅಷ್ಟೇ. ನಮ್ಮದು ಪಕ್ಕ ಅರೇಂಜ್ ಮ್ಯಾರೇಜ್. ಎಲ್ಲರೂ ಒಪ್ಪಿ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ನಾವು ಇವಾಗ್ಲೂ ಚೆನ್ನಾಗೇ ಇದ್ವಿ. ನಮ್ಮ ಮಧ್ಯೆ ಯಾವ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮದುವೆಗೂ ಮುಂಚೆ ಫ್ರೆಂಡ್ ಆಗಿದ್ದಾಗ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಕೂಡ ಇದೆ. ಅದಕ್ಕೆ 5 ವರ್ಷ ಸಕ್ಸಸ್ಫುಲ್ಲಿಯಾಗಿ ಜರ್ನಿ ಚೆನ್ನಾಗೂ ಆಗಿರೋದು ನಮ್ಮದು. ನನ್ನ ಹತ್ರ ಹಸ್ಬೆಂಡ್ ಹತ್ರ ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗದು ಎಕ್ಸ್ಪೆಕ್ಟೇಷನು ಇಲ್ಲ. ನನ್ನ ಗಂಡ ನನ್ನ ಚೆನ್ನಾಗಿ ನೋಡಿಕೊಂಡು ಸಾಕು ಅಂತ. ಚೆನ್ನಾಗಿ ಅಂತ ಅಂದರೆ ಅದನ್ನು ಕೊಡಿಸ್ಲಿ ಇಂಟೆನ್ಷನೇ ಇಲ್ಲ. ನಾನು ಚೆನ್ನಾಗಿ ನೋಡ್ಕೊಬೇಕಷ್ಟೆ, ಖುಷಿಯಾಗಿ ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು. ಇವಾಗ ನನ್ನ ಪುಟಾಣಿ ಬೇರೆ ಇದ್ದಾನೆ, 3 ವರ್ಷ ಕಂಪ್ಲೀಟ್ ಆಯಿತು. ಆ ಪುಟಾಣಿ ನೋಡಿಕೊಂಡು ನಮ್ಮ ಹತ್ರ ಏನಿರಲಿ ಏನು ಬಿಡಲಿ, ನಾವು ಜರ್ನಿನ ಕಂಟಿನ್ಯೂ ಮಾಡಿ ಅದು ಸಕ್ಸಸ್ಫುಲ್ಲಿಯಾಗಿ ಕಂಟಿನ್ಯೂ ಮಾಡ್ತೀವಿ. ನಾನು ಸಾಯೋ ತನಕನೂ ನಾನು ಒನ್ ಮ್ಯಾನ್ ವುಮೆನ್ ಆಗೇ ಇರಬೇಕು. ನನ್ನ ಗಂಡನೇ ನನಗೆಲ್ಲ ಅಷ್ಟೆ, ಬೇರೆ ಏನಿಲ್ಲ. ಅಂದರೆ
ನನಗೆ ನನ್ನ ಗಂಡನ ಬಿಟ್ಟು ಬೇರೆ ಎಲ್ಲರೂ ನನ್ನ ಬ್ರದರ್ಸ್, ತಮ್ಮಂದಿರು, ಅಣ್ಣಂದಿರಿದ್ದಂಗೆ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ಯಾವಾಗ ಮದುವೆ ಆಗಿದ್ದು ಫಸ್ಟಿಂದನೂ, ಅಂದರೆ ಮದುವೆ ಆದಮೇಲೆ ನನ್ನ ಒಂದು ಥಾಟ್ಸಲ್ಲಿ ಬಂದಿರೋದು. ಯಾರನ್ನೇ ನೋಡಿದರೂ ನನಗೇನು ಅನಿಸಲ್ಲ, ಯಾಕಂದರೆ ನಂಗೆ ಮದುವೆ ಆಗಿದೆ, ನಂಗೆ ಪಾಪು ಇದೆ, ನನ್ನ ಫ್ಯಾಮಿಲಿ ಇದೆ, ಅಷ್ಟೇ. ನಾನು ಎಲ್ಲರ ಜೊತೆ ಕ್ಯಾಶುವಲಾಗಿ ಮಾತಾಡ್ತೀನಿ, ಎಲ್ಲರ ಜೊತೆನೂ ಪರಿಚಯ ಇಲ್ಲ ಅಂದರೂ ಪರಿಚಯ ಮಾಡ್ಕೊಳ್ತೀನಿ. ಅದು ಹುಡುಗರು ಅಂತ ಅಲ್ಲ, ಎಲ್ಲರನ್ನೂ ಮಾತಾಡಿಸ್ತೀನಿ. ಆ ನಂಬಿಕೆ ನನ್ನ ಮೇಲೂ ಇರಬೇಕು, ನನ್ನ ಹಸ್ಬೆಂಡು ನನ್ನ ಮೇಲೆ ಇಟ್ಟಿರಬೇಕು. ಆ ಇಟ್ಟಿದ್ದಾರೆ ಕೂಡ. ನಾನು ಯಾರ ಜೊತೆ ಕೂತ್ಕೊಂಡು ಮಾತಾಡಿದ್ರು ಕೂಡ, ಯಾರೇ ರೋಡಲ್ಲಿ ಮಾತಾಡ್ಸಿದ್ರು ಕೂಡ, ಯಾರು ಮಾತಾಡಿಸ್ದೆ, ಯಾಕೆ ಮಾತಾಡ್ಸಿದೆ ಕೇಳೋರಿಲ್ಲ. ಅದು ನಮ್ಮ ಮೇಲೆ ಇರೋ ನಂಬಿಕೆ. ಅದಕ್ಕೆ ನಾನು ನಂಬಿಕೆ ಅನ್ನೋ ಪುಸ್ತಕನ ಡೈಲಿ ಓದ್ತೀನಿ ಸಂಜೆ ಟೈಮಲ್ಲಿ. ಸೊ ಅದನ್ನೆಲ್ಲೂ ಹೇಳ್ಕೊಂಡಿರಲಿಲ್ಲ, ಇವಾಗ ತೋರಿಸ್ತಿದ್ದೀನಿ. ಯಾಕಂದರೆ ಆ ಟೈಮಲ್ಲಿ ನನಗೆ ಓದ್ತಾ ಇದ್ದೆ, ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ ಅಷ್ಟೇ. ಓಕೆನಾ. ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ಊಟ ಇಲ್ಲ ಅಂದರೆ ಬದುಕ್ಬೋದು, ನೀರಿಲ್ಲ ಅಂದರೆ ಬದುಕ್ಬೋದು, ಗಾಳಿ ಇಲ್ಲ ಅಂತಂದರೆ 8 ನಿಮಿಷಗಳ ಕಾಲ ಬದುಕ್ಬೋದಂತೆ. ನಂಬಿಕೆ ಇಲ್ಲ ಅಂತ ಅಂದರೆ ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ. ಸೊ ಅದು ಗಂಡ ಹೆಂಡತಿ ಮಧ್ಯೆ ಅಂತೂ ಇರಲೇಬೇಕು ನಂಬಿಕೆ. ಬೇರೆ ಯಾರು ನಂಬಲಿ ಬಿಡಲಿ ಅದು ಮ್ಯಾಟ್ರೇ ಆಗಲ್ಲ ಜೀವನದಲ್ಲಿ, ಆಯಿತಾ. ಗಂಡ ಹೆಂಡತಿ ಅಂತ ಅಂದಮೇಲೆ ಅವ್ರ ಮೇಲೆ ನಾವು ನಂಬಿಕೆ ಇಡಬೇಕು, ನಮ್ಮ ಮೇಲೆ ಅವ್ರು ನಂಬಿಕೆ ಇಡಬೇಕು. ನಾನಿವಾಗ ಸಡನ್ನಾಗಿ ಮಗನ್ನ ಹಸ್ಬೆಂಡ್ ಕಡೆ ಕೊಟ್ಟು ನಾನು ಎಲ್ಲೋ ಹೋಗಿ ಬರ್ತೀನಿ ಅಂತ ಅಂದ್ರೂ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ಮುರಿಯೋಕ್ಕೆ ಇಷ್ಟಪಡಲ್ಲ, ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೊಳ್ಳಲ್ಲ. ಸೊ ಇದೇ ಗಂಡ ಹೆಂಡತಿ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗು ಇದು ನಮ್ಮದ್ರೆ ಇದೆ. ಸೊ ಅದು ಇದ್ದೇ ಇರುತ್ತೆ ನೆಕ್ಸ್ಟು. ಸೊ ಅದಕ್ಕೆ ನಾನು ನಂಬಿಕೆ ಅನ್ನೋ ಒಂದು ಪುಸ್ತಕನ, ಇದು ಹಸ್ಬೆಂಡ್ ತಂದಿಟ್ಟಿರೋದು, ಎಷ್ಟು ಯೂಸ್ಫುಲ್ ಆಯಿತು ಅಂತ ಅಂದರೆ ನನ್ನ ಲೈಫಲ್ಲಿ ನಾನು ಬಿಡುವು ಸಿಕ್ಕಾಗಲ್ಲ ಈ ಪುಸ್ತಕನ ಓದ್ತೀನಿ. ಏನೋ ನನಗೂ ಕೂಡ ಒಂದು ಥಾಟ್ಸ್ ಬರುತ್ತೆ, ಕೆಲವೊಬ್ಬರನ್ನ ಯಾವ ಥರ ನಂಬಬೇಕು, ಯಾವ ಥರ ನಂಬಾರ್ದು ಅಂತ. ಕೆಲವು ಜನ ಹಾಗೆ ನಂಬಿಕೆ ದ್ರೋಹಿಗಳು ತುಂಬ ಜನ ಇದ್ದಾರೆ. ನನ್ನ ಲೈಫಲ್ಲಂತೂ ತುಂಬ ಜನ ಬಂದು ಹೋಗಿದ್ದಾರೆ ಅಂತ ಹೇಳ್ಬೋದು. ಅದು ನಮ್ಮ ಫ್ರೆಂಡ್ಸ್ ಅಂತಲೂ ಅಲ್ಲ, ಫ್ರೆಂಡ್ಸು ತಾತ್ಕಾಲಿಕ. ಅವರು ಪಾಪ ಅವ್ರವ್ರದ್ದು ಒಂದೊಂದು ಲೈಫ್, ಅಂದರೆ ಲೈಫ್ ಸ್ಟಾರ್ಟ್ ಆದಮೇಲೆ ಅವರು ನನ್ನ ಜೊತೆ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ನನಗಿರಲ್ಲ. ಅದು ಬಿಟ್ಟರೆ ಫ್ರೆಂಡ್ಸ್ ಬಗ್ಗೆ ಮಾತಾಡಲ್ಲ ಪಾಪ ನಾವು. ಅವ್ರವ್ರದ್ದು ಜೀವನಗಳಿರುತ್ತೆ, ಸೊ ಅವರು ನೋಡ್ಕೊತಿರ್ತಾರೆ. ಈ ರಿಲೇಷನ್ಸ್ ಇದ್ದಾರಲ್ಲ, ಸೊ ಅವ್ರಿಗೆ ಮಾತ್ರ ಹುದ್ದು ಬೀಜ ಹಿಡಿಬೇಕು. ನಿಜ ಹೇಳಬೇಕಂತಂದರೆ ಎಷ್ಟು ನಂಬಿಕೆ, ಎಷ್ಟು ನಂಬಿಸ್ತಾರೆ ಅಂತ ಅಂದರೆ ಇವ್ರು ಹೀಗೆ ಇದ್ದಾರೆ ಅನ್ಬೇಕು. ಸೊ ಆಮೇಲೆ ಅವ್ರ ಬಗ್ಗೆ ನಮ್ಗೆ ಗೊತ್ತಾದಾಗ ಅಪ್ಪ ಹಿಂಗೂ ಇರ್ತಾರೆ ಜನ ಅನಿಸ್ಬಿಡುತ್ತೆ. ಸೊ ನಾನು ಮಾತ್ರ ಯಾರಿಗೆ ಏನು ನಂಬಿಕೆ ಕೊಟ್ಟಿರ್ತೀನಿ ಅದನ್ನ ಹಾಗೆ ಉಳಿಸ್ಕೊಳ್ತೀನಿ. ಸೊ ನನ್ನ ಲೈಫಲ್ಲಿ ನಂಬಿಕೆ ದ್ರೋಹಿಗಳೇ ಜಾಸ್ತಿ ಜನ ಬಂದೋದ್ರು. ಅದ್ರ ಬಗ್ಗೆ ನನಗೆ ನಿಜ ಬಿಲೀವ್ ಮಾಡೋಕ್ಕೂ ಆಗಲ್ಲ, ಇಷ್ಟೊಂದು ಇರ್ತಾರೆ ಅಂತ. ಬಟ್ ಅದು ನಂಬೋದು ಬಿಡಲ್ಲ ನಾನು. ಯಾರೇ ಚೆನ್ನಾಗಿ ಮಾತಾಡಲಿ, ಯಾರೇ ನಾನು ಬಂದು ಮಾತಾಡ್ತೀನೋ ನಾನು ಅಷ್ಟೇ ಚೆನ್ನಾಗಿ ಮಾತಾಡ್ತೀನಿ, ಯಾರನ್ನೂ ನಾನು ಮಾತಾಡಿಸ್ದೇ ಇರೋಕ್ಕಾಗಲ್ಲ. ಸೊ ಆ ಥರ ನನ್ನ ವ್ಯಕ್ತಿತ್ವ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.